ನಮಸ್ತೆ, ಇದು ತನ್ವಿತಾಸ್ ಮಾಮ್ ಕಿಚನ್. ಇವತ್ತು ನಾವು ಉತ್ತರ ಕರ್ನಾಟಕದ ಗೋಧಿ ಹುಗ್ಗಿ ಜೊತೆಗೆ ಬದ್ನಿಕಾಯಿ ಪಲ್ಯ ಮಾಡೋಣ್ರಿ. ಇದಕ್ಕೆ ಗೋಧಿದು ದಪ್ಪಂದು ರವೆ ತೊಗೋರಿ, ತೊಗೊಂಡು ಕಡಲೆಬೇಳೆ ತೊಗೋರಿ, ಮತ್ತು ಜೊತೆಗೆ ಸೋಪು, ಏಲಕ್ಕಿ ಮತ್ತು ಕೊಬ್ಬರಿ ಪುಡಿ ತೊಗೋರಿ, ಮತ್ತು ಇದಕ್ಕೇನೈತೆ ಬೆಲ್ಲ ತೊಗೋರಿ. ಸ್ಟವ್ ಹಚ್ಕೊರೆ, ಕುಕ್ಕರ್ನಾಗ ಅದು ಗೋಧಿ ನುಚ್ಚು, ಕಡಲೆಬೇಳೆ, ಕೊಬ್ಬರಿ ಪುಡಿ ಮತ್ತು ಜೊತೆ ಬೆಲ್ಲ ಹಾಕಿ ನೀರು ಹಾಕಿ ಎಲ್ಲ ಸೇರಿ ಕುಕ್ಕರ್ ಕೂಗಿಸ್ಬಿಡ್ರಿ. ಕೂಗಿಸಿ ನೀರು ಹಾಕ್ರೆ ಮತ್ತು ಹಂಗೆ ಕೂಗಿಸ್ಬೇಡ್ರಿ. ಮತ್ತು ನೀರು ಹಾಕಿ ನೋಡಿರಿ, ಮಸ್ತ್ ಕುದ್ದಿರ್ತೈತಿ. ಅದಕ್ಕೆ ಏನು ಮಾಡಿರಿ, ಹಾಲಾದರೂ ಇಲ್ಲ ತುಪ್ಪ ಆದರೂ ಹಾಕ್ಕೊಂಡು ಸೈಡಿ ಸೊಂಡಿಗೆ ಹಚ್ಕೊಂಡು ಬದ್ನಿಕಾಯಿ ಪಲ್ಯ ಹಾಕ್ಕೊಂಡು ತಿಂತ. ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದಂದ್ರೆ, ಎಣ್ಣೆ ಹಾಕೋರಿ, ಜೀರಿಗೆ ಸಾಸಿವೆ ಜೊತೆಗೆ ಉಳ್ಳಾಗಡ್ಡಿ ಹಾಕೋರಿ. ಉಳ್ಳಾಗಡ್ಡಿ ಹಾಕ್ಕೊಂಡ್ಮೇಲೆ ಬದ್ನಿಕಾಯಿ ಹೆಚ್ಚಿಟ್ರು, ಬದ್ನಿಕಾಯಿ ಹಾಕೋರಿ. ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಕೈ ಆಡಿಸ್ರಿ. ಕೈ ಆಡಿಸಿ ಅದು ಬೆನೆಯ ತನಕ ಒಂದು ಪ್ಲೇಟ್ ಮುಚ್ಚ್ರಿ. ಅದು ಬೆಂದ ಮೇಲೆ ಆ ಪ್ಲೇಟ್ ತೆಗೀರಿ, ಬೆಂದಿರ್ತೈತಿ. ಅದಕ್ಕೆ ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡಿರಿ. ಉಪ್ಪು ಖಾರ ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ಬಿಡ್ರಿ. ಬಿಟ್ಟ ಮೇಲೆ ಅದು ಚೆಂದಾಗಿ ಆಗಿರ್ತೈತಿ, ಬೆಂದಿರ್ತೈತಿ. ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ರೆ ಆಯ್ತು ನೋಡಿರಿ, ಬದ್ನಿಕಾಯಿ ಪಲ್ಯ ಎಷ್ಟು ಈಸಿ. ಮಾಡ್ಕೊರಿ, ಹಬ್ಬ ಸೆಲೆಬ್ರೇಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.